ಟಿವಿ9 ಅಭಿಯಾನದ ಬಳಿಕ ನಿದ್ದೆಯಿಂದ ಎದ್ದ ಪಾಲಿಕೆ ನೀರಿಲ್ಲ ಟಿವಿ9 ಅಭಿಯಾನವನ್ನ ಮಾಡಿತ್ತು. ಈ ಒಂದು ಶೀರ್ಷಿಕೆಯಡಿಯಲ್ಲಿ ಈ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಟಿವಿ9 ನಿರಂತರ ವರದಿಯನ್ನ ಮಾಡಿತ್ತು ಈ ವಿಚಾರವಾಗಿ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ, ಬಿಬಿಎಂಪಿ ಆಡಳಿತಗಾರರು, ವಲಯ ಆಯುಕ್ತರು ಈ ಸಭೆಯಲ್ಲಿದ್ದಾರೆ. ಜಲಮಂಡಳಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ಸಭೆ ಇದಾಗಲೇ ನಡೀತಾ ಇದೆ. ಯಾವ ರೀತಿಯಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಟಿವಿ9 ವರದಿಯ ಬಳಿಕ ಕೊನೆಗೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲರೂ ಸೇರಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಎಷ್ಟು ಸಮಸ್ಯೆಗಳಾಗಿತ್ತು ಜನರಿಗೆ ಅನ್ನೋದನ್ನ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ವಿಚಾರವಾಗಿ ಒಂದು ವಿಸ್ತೃತ ಪ್ರೊಮೋ ಇದೆ, ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಜಲ ಸಂಕಷ್ಟ. ಬೆಂಗಳೂರಿನ ಮಂದಿ ಯಾರ್ಯಾರು ಇದ್ದೀರಾ ನಿಮ್ಗೆ ಆಲ್ರೆಡಿ ಅನುಭವಕ್ಕೆ ಬರ್ತಾ ಇದೆ. 15 ದಿನಗಳಿಗೊಮ್ಮೆ ಮನೆಗಳಿಗೆ ಕಾವೇರಿ ನೀರು ಬರ್ತಾ ಇದೆ. 15 ದಿನ ನೀರಿಲ್ಲ. ಏನೋ ಟ್ಯಾಂಕರ್ ಇರೋರ್ ಮನೆಗಾದ್ರೆ ಓಕೆ, ಡ್ರಮ್ ಇಟ್ಕೊಂಡಿರೋ ಮನೆಗಳಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಾರಕ್ಕೆ 2 ಸತಿ ಇಲ್ಲ, 1 ಸತಿ ಬಿಟ್ರೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಬಟ್ ಬಿಡ್ತಾ ಇಲ್ಲ ಇಲ್ಲಿ ಬಂಡೆಪಾಲಿಗೆ. ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲ್ವಲ್ಲ. ಒಂದು ಟ್ಯಾಂಕರ್ ನೀರಿಗೆ 1000 ಕೊಡಬೇಕು. ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ನೀರಿಲ್ಲ ಅಂತ ಟಿಫಿನೇ ಮಾಡಲ್ಲ ನಾವು. ನೀರಿಲ್ಲ ಟಿವಿ9 ಅಭಿಯಾನ.